ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ, ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇವತ್ತು ಒಂದು ಹೊಸ ವಿಷಯವನ್ನು ನಾನು ನಿಮಗೆ ತಿಳಿಸೋದಕ್ಕೆ ಬಂದಿದ್ದೀನಿ. ತುಂಬಾ ಬೇಸಿಗೆ ಇದೆ. ಎಷ್ಟು ಬೇಸಿಗೆ ಇದೆ ಅಂತ ಅಂದರೆ, ನಿನ್ನೆ ರಾತ್ರಿ 1 ಗಂಟೆ ಆಗಿದೆ. ಆವಾಗ ಕೂಡ 34 ಡಿಗ್ರಿ ಇತ್ತು ನಮ್ಮ ಒಂದು ಪ್ಲೇಸಲ್ಲಿ, ಜಾಗದಲ್ಲಿ. ತುಂಬಾ ಸುಡು ಬಿಸಿಲು. ಈ ಸುಡು ಬಿಸಿಲಲ್ಲಿ ನಾವು ತಂಪನ್ನು ಮಾಡ್ಕೋಬೇಕು ಶರೀರನ. ಈ ತಂಪು ಮಾಡ್ಕೊಳ್ಳೋದಕ್ಕೂ ಕೂಡ ಒಂದು ಪದಾರ್ಥ ಇದೆ, ಅದೇ ಬಾದಾಮಿಗೊಂದು. ಏನಿದು ಬಾದಾಮಿಗೊಂದು? ಬನ್ನಿ ನಾವು ತಿಳ್ಕೊಳ್ಳೋಣ. ಅದನ್ನು ಯಾವ ರೀತಿ ಬಳಸಬೇಕು ಅನ್ನೋದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಬಾದಾಮಿಗೊಂದು ಅಂತೇಳಿ ಎಲ್ಲ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ. ಈ ಗಂದಿಗೆ ಅಂಗಡಿಗಳಲ್ಲಿ ಮತ್ತು ಮಾರ್ಕೆಟ್ನಲ್ಲಿರುವಂಥ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ. ನೋಡಿ, ಈ ಥರ ಇರುತ್ತೆ. ಇದು ನೋಡಿ, ಈ ಥರ ಇರುತ್ತೆ. ಇದನ್ನು ನೀರಿಗೆ ಹಾಕಿದ್ರೆ ಅರಳ್ಕೊಳ್ಳುತ್ತೆ, ಜಾಸ್ತಿ ಆಗುತ್ತೆ, ಜೆಲ್ಲಿ ಜೆಲ್ಲಿ ಥರ ಬರುತ್ತೆ ಇದು. ಇನ್ನೂ ಒಂದು ಗೋಂದಿದೆ, ಅದನ್ನು ನಾವು ತುಪ್ಪದಲ್ಲಿ ಹುರಿದು ಅದನ್ನು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಉಂಡೆಯನ್ನು ಮಾಡ್ಕೊಳ್ತೀವಿ. ಇದನ್ನು ನಾವು ನೀರಿನಲ್ಲಿ ಹಾಕಿ ನೆನೆಸಿದ್ರೆ ಸಾಕು, ಅದು ಅರಳುತ್ತೆ. ನೋಡಿ, ಇದು ಅರಳಿರೋವಂಥದ್ದು ಹೇಗಿದೆ ನೋಡಿ, ಜಲ್ಲಿ ಜಲ್ಲಿ ಥರ ಆಗಿದೆ. ಒಂದು ದಿನಕ್ಕೆ 1 ಸ್ಪೂನಷ್ಟು, ಇಷ್ಟು ಸಾಕು. ನಾನು ಎಷ್ಟು ಹಾಕಿದ್ದೆ ಅಂತ ಅಂದರೆ ತೋರಿಸ್ತೀನಿ ನಿಮಗೆ. ಚಿಕ್ಕ ಚಿಕ್ಕದು ತಗೊಂಡು ಇಷ್ಟನ್ನು ನಾನು ನೀರಿಗೆ ಹಾಕಿದ್ದೆ. ನೋಡಿ, ಇಷ್ಟಾಗಿದೆ. ಮತ್ತು ಇದನ್ನು ಯಾವತ್ತೂ ಇದನ್ನು ಬಳಸಬೇಕಾದ್ರೆ ನೆನೆಸ್ಬಿಟ್ಟು, ತುಂಬ ನೆನೆಸ್ಬೇಕು. 8 ಗಂಟೆ 9 ಗಂಟೆ ಅಷ್ಟು ನೆನೆಯಬೇಕು. ರಾತ್ರಿ ಮಲಗುವಾಗ ಇದನ್ನು ನೆನೆಯೋದಕ್ಕೆ ಹಾಕಿದ್ರೆ ಬೆಳಕರಿಯೋಷ್ಟೊತ್ತಿಗೆ ಇದು ನೆಂದಿರುತ್ತೆ. ಬೆಳಗ್ಗೆ ಆದಮೇಲೆ ಇದನ್ನು ಉಪಯೋಗಿಸ್ಕೋಬೋದು. ಇದನ್ನು ಯಾವುದರಲ್ಲಿ ನಾವು ಇದನ್ನು ತಗೊಳ್ಬೋದು ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಇದು ಬಹಳ ತಂಪನ್ನು ನೀಡುವಂಥದ್ದು ಶರೀರಕ್ಕೆ. ಈ ಉಷ್ಣ ಕಾಲದಲ್ಲಿ, ಈ ಒಂದು ಸುಡು ಬೇಸಿಗೆ ಕಾಲದಲ್ಲಿ ಇದನ್ನು ವಾರಕ್ಕೆ 3 ಸಲ ಆದರೂ 1 ಸ್ಪೂನಷ್ಟು ನಾವು ತಗೊಳ್ತಾ ಇದ್ದರೆ ಶರೀರ ತಂಪಾಗಿರುತ್ತೆ. ಈ ಬಾದಾಮಿಗೊಂದನ್ನು ಬೆಳಗ್ಗೆ ಹಾಲೊಟ್ಟೆಗೆ ಬೆಳಗ್ಗೆ ನಾವು ಎದ್ದಾಗ ಅದನ್ನು ಕುಡಿಬೇಕು. ಎದ್ದಾಗ ಅಂದರೆ ತಕ್ಷಣ ಅಂತಲ್ಲ, ಎದ್ದು ನಿಮ್ಮೆಲ್ಲ ಕೆಲಸಗಳನ್ನ ಮುಗಿಸಿ ಅದನ್ನು 1 ಗ್ಲಾಸಷ್ಟು ಕುಡಿದ್ರೆ, 1 ಸ್ಪೂನಷ್ಟು ಹಾಕ್ಕೊಂಡು, ಒಂದು ಸ್ವಲ್ಪ ಸ್ವೀಟ್ಗೆ ನೀವು ಸಕ್ಕರೆ ತಿನ್ನಲ್ಲ ಅಂತಂದರೆ ಬೆಲ್ಲ ಹಾಕ್ಕೊಳ್ಳಿ. ಇಲ್ಲ ಅಂತಂದರೆ ಜೇನುತುಪ್ಪ ತಿನ್ನೋರು ಜೇನುತುಪ್ಪ ಹಾಕ್ಕೊಳ್ಬೋದು. ನಾವಂತೂ ಜೇನುತುಪ್ಪನ ಬಳಸಲ್ಲ. ಅದರಿಂದ ನಾನೇನು ಮಾಡ್ತೀನಿ, ಸ್ವಲ್ಪ ಸಕ್ಕರೆನೇ ಹಾಕ್ಕೊಳ್ತೀನಿ ಮತ್ತು ನಿಂಬೆಹಣ್ಣನ್ನು ಹಾಕ್ಕೊಳ್ತೀನಿ. ಹಾಕಿ ಅದನ್ನು ಒಂದು ಪಾನಕದ ಥರ, ಒಂದು ಶರ್ಬತ್ತು, ಒಂದು ಜ್ಯೂಸ್ ಥರ ಮಾಡಿ ನಾನು ಕುಡಿತೇನೆ. ಇದು ಕುಡಿಯೋದ್ರಿಂದ ತುಂಬ ಬೇಸಿಗೆ ಕಾಲದಲ್ಲೂ ಕೂಡ ನಾವು ಸ್ವಲ್ಪ ತಂಪಾಗಿರ್ಬೋದು. ಹಾಗಾದರೆ ಇದನ್ನು ಚಳಿಗಾಲದಲ್ಲಿ ತಗೋಬೋದಾ? ಇಲ್ಲ, ವಿಂಟರ್ ಸೀಸನಲ್ಲಿ ಇದನ್ನು ಬಳಸಬಾರ್ದು. ಬೇಸಿಗೆ ಕಾಲದಲ್ಲಿ ಮಾತ್ರ ಬಳಸಬೇಕು. ನೀವು ವಿಂಟರಲ್ಲಿ, ಚಳಿಗಾಲದಲ್ಲಿ ತೊಗೊಂಡ್ರೆ ಏನಾಗುತ್ತೆ ಅಂದರೆ ಶೀತ ಆಗುತ್ತೆ. ಇದು ಶೀತ ಪದಾರ್ಥ. ಇದನ್ನು ತಗೊಂಡ್ರೆ ತುಂಬಾ ತಂಪಾಗಿರುತ್ತೆ, ಶರೀರ ತಂಪಾಗಿರುತ್ತೆ. ಅಷ್ಟೇ ಅಲ್ಲ, ನೀವು ಬೆಳಗ್ಗೆ ಅದನ್ನು 1 ಗ್ಲಾಸ್ ಕುಡಿದಾಗ ಶರೀರ ಆರೋಗ್ಯದಿಂದ ಕೂಡಿರುತ್ತೆ. ಯಾಕಂದರೆ ಅದರಲ್ಲಿರುವಂತಹ ಪೋಷಕಾಂಶಗಳು ಸಮೃದ್ಧವಾಗಿರುತ್ತೆ. ಖನಿಜಾಂಶಗಳೆಲ್ಲ ಇರುತ್ತೆ ಅದರಲ್ಲಿ. ದೇಹಕ್ಕೆ ಏನೇನು ಬೇಕೋ ಆ ಒಂದು ಅಂಶಗಳೆಲ್ಲ, ಮಿನರಲ್ಸ್ ಎಲ್ಲ ಅದರಲ್ಲಿ ಇರೋದ್ರಿಂದ ನಮ್ಮ ದೇಹ ಯಾವಾಗಲೂ ಆರೋಗ್ಯವಾಗಿರುತ್ತೆ, ತಂಪಾಗಿರುತ್ತೆ. ಈ ಕೂದಲು ಉದುರೋದು ತಪ್ಪುತ್ತೆ. ಆಮೇಲಿಂದ ಸ್ಕಿನ್ ಚೆನ್ನಾಗಿರುತ್ತೆ. ಬನ್ನಿ ಅದನ್ನು ಯಾವ ರೀತಿ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ತೋರಿಸ್ತೀನಿ. ನಾನು ಇದೊಂದನ್ನೇ ಉಪಯೋಗಿಸ್ಕೊಳ್ತಾ ಇಲ್ಲ, ಅದ್ರ ಜೊತೆಗೆ ಸಬ್ಜಾ ಸೀಡನ್ನು ಕೂಡ ನೋಡಿ ನೆನೆಸಿಟ್ಟಿದ್ದೀನಿ. ಇದು ಕೂಡ ಎಷ್ಟು ಚೆನ್ನಾಗಿ ನೆಂದಿದೆ. ಇದೆಲ್ಲ ಏನಂದರೆ ಚೆನ್ನಾಗಿ ನೆನೀಬೇಕು. ಇದು ನೆನೆದ ಮೇಲೇ ನಾವು ಇದನ್ನು ಬಳಸಬೇಕು. ಇವಾಗ ನಾನು 1 ಗ್ಲಾಸ್ ಅಷ್ಟು ನೀರನ್ನು ಇದಕ್ಕೆ ಹಾಕ್ಕೊಳ್ತೀನಿ. ನೋಡಿ, ಇದು 1 ಸ್ಪೂನಷ್ಟೇ ಇರೋದ್ರಿಂದ ಇಷ್ಟನ್ನು ಕೂಡ ಇದಕ್ಕೆ ಹಾಕ್ಕೊಳ್ತೀನಿ. ಇದೇನು ರುಚಿಯೆಲ್ಲ ಇರಲ್ಲ, ಇದರಲ್ಲಿ ಯಾವುದೇ ರೀತಿ ರುಚಿ ಇರಲ್ಲ. ಇದನ್ನು ಯಾವುದೇ ಜ್ಯೂಸಿಗೆ ಬೇಕಾದರೂ ನೀವು ಹಾಕ್ಕೊಂಡು ಕುಡಿಬೋದು. ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ ಅಂತ. ಇದು ಕೂಡ ಅಷ್ಟೇ ಸಾಕು. 1 ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. 1 ಗ್ಲಾಸಿಗೆ 1 ಸ್ಪೂನು ಬೇಕಾದಷ್ಟು.
ಇದಕ್ಕೆ ನಾನು ಸಕ್ಕರೆನ ಹಾಕ್ಕೊಳ್ತೀನಿ. ನಿಮಗೆ ಎಷ್ಟು ಬೇಕಷ್ಟು ಸಕ್ಕರೆನ ಹಾಕ್ಕೊಳ್ಳಿ. ಸಕ್ಕರೆ ತಿನ್ನಲ್ಲ ಅಂದವರು ಬೆಲ್ಲನ ಹಾಕ್ಕೊಳ್ಬೋದು. ಇವಾಗ ನಾನು ಇದಕ್ಕೆ ಸ್ವಲ್ಪ ನಿಂಬೆಹಣ್ಣನ್ನು ಹಿಂಡ್ಕೊಳ್ತೀನಿ. ನೋಡಿ, ಇಷ್ಟು ನಿಂಬೆಹಣ್ಣನ್ನು ಹಾಕ್ಕೊಂಡ್ರೆ ಸಾಕು. ಚೆನ್ನಾಗಿ ಇವಾಗ ಕಲಸೋಣ. ಇದನ್ನು ಯಾವುದೇ ಜ್ಯೂಸ್ ಜೊತೆಗೆ ಕೂಡ ನೀವು ಹಾಕಿ ಕುಡಿಬೋದು. ಎಲ್ಲದರ ಜೊತೆಗೂ ಕೂಡ ಅದು ಚೆನ್ನಾಗಿ ಬೆರೆತ್ಕೊಳ್ಳುತ್ತೆ. ನೋಡಿ, ಇದನ್ನು ಸ್ವಲ್ಪ ನಾನು ಗ್ಲಾಸ್ಗೆ ಹಾಕ್ಕೊಳ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ತುಂಬಾ ಟೇಸ್ಟಾಗಿರುತ್ತೆ. ಇದಕ್ಕೂ ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಕೂಡ ಹಾಕ್ಕೊಳ್ಬೋದು. ಅದು ಇವತ್ತು ಹಾಕಿಲ್ಲ, ಯಾಕಂದರೆ ರೆಡಿ ಮಾಡಿ ಇಟ್ಟಿಲ್ಲ. ಇದನ್ನು ಸಾಲ್ಟ್ನ ನಾನು ಹಾಗೆ ಇದೆ ಪೌಡ್ರ್ ಮಾಡಿ ಎತ್ತಿಟ್ಕೊಂಡು ಆಮೇಲಿಂದ ಇದಕ್ಕೆ ಬೆರೆಸ್ಕೊಳ್ಬೇಕು. ಅದಕ್ಕೆ ಇದನ್ನು ಹಾಕಿಲ್ಲ ಇವತ್ತು. ನೀವು ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಏನಂದರೆ ಬಾದಾಮಿ ಗೋಂದನ್ನು ಯಾವತ್ತೂ ನಾವು ನೆನೆಸ್ಬೇಕು ಚೆನ್ನಾಗಿ, ಹಾಗೆ ತಗೊಳ್ಳೋ ಹಾಗಿಲ್ಲ. ನೀವು ಹಾಗೆ ತಗೊಂಡಾಗ ಏನಾಗುತ್ತೆ ಅಂದರೆ ಶರೀರದಲ್ಲಿ ಹೋಗಿ ಹೊಟ್ಟೆ ಒಳಗಡೆನೇ ಇದು ಹರಳೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆ ರೀತಿ ಹರಳಬೇಕಾದ್ರೆ ನಮ್ಮ ಶರೀರದ ನೀರನ್ನು ಇದು ಬಳಸ್ಕೊಂಡು ಹರಳುತ್ತೆ. ಅದರಿಂದನೇ ಇದನ್ನು ಹೇಳ್ತಾ ಇರೋದು ಅಂತ ಅಂದರೆ, ಇದನ್ನು ಬಳಸೋದಕ್ಕೆ ಮೊದಲು ಎಚ್ಚರಿಕೆಯಿಂದ ಬಳಸಿ ಅಂತ ಅಂದರೆ ಚೆನ್ನಾಗಿ ನೆನೆಸಿ ಬಳಸಿ. ರಾತ್ರಿ ಮಲಗಬೇಕಾದ್ರೆ ನೀವು ಇದನ್ನು ನೆನೆಸ್ಕೊಂಡ್ರೆ ಬೆಳಗ್ಗೆಗೆ ರೆಡಿಯಾಗಿರುತ್ತೆ ಅದರ ಜೆಲ್ಲು. ಅದು ಒಂದೊಂದು ಸ್ಪೂನ್ ಸಾಕು, ಒಂದು ದಿನಕ್ಕೆ 1 ಸ್ಪೂನು ಸಾಕಾಗುತ್ತೆ. ನೀವು ಅದನ್ನು ಕುಡಿದಾಗ ಏನಾಗುತ್ತೆ ಅಂದರೆ ನಮ್ಮ ಶರೀರದಲ್ಲಿ ಗುಡ್ ಬ್ಯಾಕ್ಟೀರಿಯಾಸ್ ಅಂತ ಏನಿರುತ್ತೆ ಸ್ಟೊಮಕ್ ಒಳಗಡೆ, ಹೊಟ್ಟೆ ಒಳಗಡೆ, ಅದಕ್ಕೆ ಇದು ಆಹಾರ ಆಗುತ್ತೆ. ಅದು ತಿಂದು ಚೆನ್ನಾಗಿ ಬೆಳೆದಾಗ ಈ ಕೆಟ್ಟ ಬ್ಯಾಕ್ಟೀರಿಯಾಗಳೇನಿದೆ ಅದು ಅಲ್ಲಿರೋದಕ್ಕೆ ಸ್ಥಳಾವಕಾಶ ಅದಕ್ಕೆ ಇರೋದಿಲ್ಲ. ಗುಡ್ ಬ್ಯಾಕ್ಟೀರಿಯಾ ಸ್ಟ್ರಾಂಗ್ ಆದಾಗ ಬ್ಯಾಡ್ ಬ್ಯಾಕ್ಟೀರಿಯಾಸು, ಕೆಟ್ಟ ಬ್ಯಾಕ್ಟೀರಿಯಾಗಳು ಹೊಟ್ಟೆನಲ್ಲಿ ನಿಲ್ಲೋದಿಲ್ಲ. ಆವಾಗ ಏನಾಗುತ್ತೆ, ನಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಅದರಿಂದ ನೀವು ಇದನ್ನು ಇವಾಗ ಹೇಗಿದ್ರು ಬೇಸಿಗೆ, ಇನ್ನೂ ಬೇಸಿಗೆ ಇದೆ, ಇನ್ನು ಏಪ್ರಿಲ್ ಮೊದಲನೇ ವಾರದಲ್ಲಿ ಇದ್ದೀವಿ ನಾವು. ಇನ್ನು ಚೆನ್ನಾಗಿ ಬಳಸಿ, ಏನಾಗಲ್ಲ. ವಾರಕ್ಕೆ 3 ದಿನ ತಗೊಳ್ಳಿ, ತಂಪಾಗಿರುತ್ತೆ. ಗೊತ್ತಾಯ್ತಲ್ಲ ಬಾದಾಮ್ ಗೋಂದಿನ ಒಂದು ಉಪಯೋಗಗಳು ಏನು ಅಂತ. ಇದು ತಂಪು, ಶರೀರವನ್ನು ತಂಪು ಮಾಡುತ್ತೆ. ಅಷ್ಟೇ ಅಲ್ಲ, ಚೆನ್ನಾಗಿ ನೆನೆಸಿ ಇದನ್ನು ತಗೊಳ್ಬೇಕು ಅನ್ನೋದನ್ನು ನಾನು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ. ಯಾಕಂದರೆ ಒಂದು ವಿಷಯ ಹೇಳಬೇಕಾದ್ರೆ ಕರೆಕ್ಟಾಗಿ ಹೇಳಬೇಕಲ್ವ ನಾನು. ಆದ್ದರಿಂದ ನಾನು ಚೆನ್ನಾಗಿ ನೆನೆಸಿದ್ದೀನಿ, ತುಂಬಾ ನೆಂದಿದೆ. ಒಂದು 4 ಅಥವಾ ಒಂದು 3 ಹಾಕ್ಕೊಂಡ್ರೆ ಸಾಕು, ನಿಮಗೆ 1 ದಿನಕ್ಕೆ ಬೇಕಾದಷ್ಟು. ಅದೆಲ್ಲ ಆರಾಮಾಗಿ ಸಿಗುತ್ತೆ ಅಂಗಡಿನಲ್ಲಿ, ಸಿಗಲ್ಲ ಅಂತೇನಲ್ಲ. ಅದಕ್ಕೆ ಸ್ವಲ್ಪ ಸಬ್ಜಾ ಬೀಜ ಕೂಡ ಹಾಕ್ಕೊಂಡ್ರೆ, ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಯಾವುದೇ ಹಣ್ಣಿನ ಜ್ಯೂಸ್ ಬೇಕಾದರೆ ಇದನ್ನು ಬೇಯಿಸಿ ಇದನ್ನು ಕುಡಿಬೋದು. ನಾನು ಇದನ್ನು ಸ್ವಲ್ಪ ಕುಡಿತೇನೆ. ಗೊತ್ತೇ ಆಗಲ್ಲ, ಅದಕ್ಕೆ ಯಾವುದೇ ರೀತಿಯ ಟೇಸ್ಟ್ ಇರಲ್ಲ, ಆದರೆ ಕೆಲಸ ಮಾತ್ರ ತುಂಬ ಚೆನ್ನಾಗಿ ಮಾಡುತ್ತೆ. ಖನಿಜಗಳೆಲ್ಲ ನಮ್ಮ ಶರೀರಕ್ಕೆ ಒಳ್ಳೆಯ ಅಂಶಗಳೇನಿದೆ ಅದೆಲ್ಲ ಸೇರುತ್ತೆ, ನ್ಯೂಟ್ರಿಷನ್ಸ್ ಎಲ್ಲ. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಆರೋಗ್ಯ ಮಾಹಿತಿಯ ಬಗ್ಗೆ ನಿಮಗೆ ವಿಷಯವನ್ನು ತಿಳಿಸಿದ್ದೀನಿ, ಬಾದಾಮಿ ಗೋಂದಿನ ವಿಷಯವನ್ನು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.